ಸಕ್ಕರೆ ನಾಡು ಮಂಡ್ಯದಲ್ಲೂ ಮುಂಗಾರು ಮಳೆಯ ಅಭಾವ ಮುಂದುವರಿತಾ ಇದೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿಲ್ಲ. ಈಗ ರೈತರು ಕಂಗಾಲಾಗಿದ್ದಾರೆ. ಬೆಳೆಗಳಿಗೆ ನೀರಿಲ್ಲದೆ ಅನ್ನದಾತರು ಈಗ ಸಂಕಷ್ಟದಲ್ಲಿದ್ದಾರೆ. ನೀರಿಲ್ಲದೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಕಬ್ಬು ಒಣಗ್ತಾ ಇರೋದು. ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ರೀತಿಯ ಜಿಲ್ಲೆಯಲ್ಲಿ ರೈತರ ಸರಣಿ ಆತ್ಮಹತ್ಯೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಜೂನ್ ಕಂಪ್ಲೀಟ್ ಆಯಿತು, ಆದರೂ ಕೂಡ ಮಳೆ ಇಲ್ಲ. ಈ ಬಾರಿ ಈ ರೀತಿ ಸಮಸ್ಯೆ ಇದೆ. ಬಾರಿ ಎಲ್ಲ ಕಡೆ ಕೈಕೊಟ್ಟಿರುವಂತೆ ಮಂಡ್ಯದಲ್ಲೂ ಕೈಕೊಟ್ಟಿದೆ. ಇದ್ರ ಪರಿಣಾಮ ಸಾಕಷ್ಟು ರೀತಿಯಲ್ಲಿ ರೈತರ ಮೇಲೆ ಬೀರ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಮುಂಗಾರು ಚಟುವಟಿಕೆ, ಕೃಷಿ ಚಟುವಟಿಕೆ ಆರಂಭ ಆಗ್ಬೇಕಾಗಿತ್ತು. ಕೃಷಿ ಚಟುವಟಿಕೆ ಆರಂಭ ಆಗೋದಿರಲಿ, ಈಗ ಬೆಳೆದಿರ್ತಕ್ಕಂಥ ಬೆಳೆನ ಉಳಿಸ್ಕೊಳ್ಳೋದು ಕೂಡ ರೈತರಿಗೆ ತುಂಬಾನೇ ಕಷ್ಟ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಒಂದು ಭಾಗದಲ್ಲಿದ್ದೀನಿ. ದಸಗುಪ್ಪೆ ಅಂತಕ್ಕಂಥ ಒಂದು ಗ್ರಾಮದ ಸಮೀಪ ಇರ್ತಕ್ಕಂಥದ್ದು. ಈ ಒಂದು ದೃಶ್ಯ ನೋಡಿದ್ರೆ ನಿಮಗೆ ಎಂಥವ್ರಿಗೂ ಒಂದ್ ರೀತಿಯಲ್ಲಿ ಏನು ಕಳ್ಳು ಚೂರು ಅಂತಕ್ಕಂಥದ್ದು ಕಂಡು ಬರುತ್ತೆ. ಯಾಕೆಂದ್ರೆ ಇದು 6 ತಿಂಗಳು ಬೆಳೆ ಕಬ್ಬು ನಾಟಿ ಮಾಡಿರ್ತಕ್ಕಂಥದ್ದು. 6 ತಿಂಗಳಾಗಿದೆ ಅಷ್ಟೇ. ಆದ್ರೆ ಈಗ ನೋಡಿದ್ರು ಸಂಪೂರ್ಣವಾಗಿ ಒಣಗಿ ನಿಂತಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇದು ಈ ಒಂದು ಭಾಗದಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ, 1000 ಎಕರೆ ಪ್ರದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿಗೆ ಏನು ಇಲ್ಲಿ ರೈತರು ಹೇಳೋ ಪ್ರಕಾರ 60 ಡ್ಯಾಮ್ನಲ್ಲಿ 61 ಅಡಿ ನೀರಿದ್ದಾಗಲೂ ನೀರನ್ನ ಹರಿಸ್ತಾ ಇದ್ರು. ಆದ್ರೆ ಈಗ 81 ಅಡಿ ಇದ್ರೂ ಕೂಡ ನೀರನ್ನ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ರೈತರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದು ಯಾಕೆ ಅಂದ್ರೆ ಈಗ ಏನು ಕುಡಿಯೋ ನೀರಿಗೆ ನಮಗೆ ಬೆಂಗಳೂರು ಮತ್ತೆ ಮೈಸೂರು ಮತ್ತೆ ಮಂಡ್ಯ ಈ 3 ನಗರಗಳಿಗೆ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರು ಕುಡಿಯೋ ನೀರಿಗೆ ಅಷ್ಟೇ ಬಳಕೆ ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಮತ್ತೆ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನೊಂದ್ ಕಡೆ ಈಗೇನು ಸಂಕಷ್ಟದಿಂದ ಬೇಸತ್ತಿರ್ತಕ್ಕಂಥ ರೈತರು ಇಲ್ಲಿ ಕೃಷಿ ಜಮೀನುಗಳನ್ನ ಸಂಪೂರ್ಣವಾಗಿ ಖಾಲಿ ಬಿಟ್ಟಿರ್ತಕ್ಕಂಥ ನೋಡ್ಬೋದು. ಈಗಲೂ ಕೂಡ ನಾಟಿ ಮಾಡಿದ್ರು, ಅದನ್ನ ಕೂಳೆ ಕಬ್ಬು ಕಟ್ಕೊಂಡಿದ್ರು. ಇದು ನೀರು ಸರಿಯಾಗಿ ಇಷ್ಟಾಗಲೇ ಬೆಳೆ ಸಂಪೂರ್ಣವಾಗಿ ಬೆಳೆದು ನಿಂತಿರ್ತಾ ಇತ್ತು. ಆದ್ರೆ ಎಲ್ಲವೂ ಕೂಡ ಹಾಗೆ ಬಿಟ್ಟಿದ್ದಾರೆ. ಜೊತೆಗೆ ಇದರಿಂದ ಬೇಸತ್ತು ಜನ ಸಂಪೂರ್ಣವಾಗಿ ಕೃಷಿಯೇತರ ಚಟುವಟಿಕೆಯಾಗಿ ಅಂದ್ರೆ ಇಲ್ಲಿ ಒಂದು ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರೆಲ್ಲರೂ ಅಂದ್ರೆ ಕೃಷಿನ ಬಿಟ್ಟು ಬೇರೆ ಕಡೆ ಒಂದ್ ರೀತಿ ಮನ್ಸು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೂ ಕೂಡ ಬದುಕು ಕಟ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇದು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಅಷ್ಟೇ. ಈ ರೀತಿಯಾದ ಸಾವಿರಾರು ಲಕ್ಷಾಂತರ ಪ್ರಕರಣಗಳು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗ ರೈತರು ನಮ್ಮ ಜೊತೆಲಿ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಕೇಳೋಣ. ಸರ್, ಏನಾಗ್ತದೆ ಸರ್ ಈಗ ಯಾಕೆ ಈ ತರ ಪರಿಸ್ಥಿತಿ ಅಂತಕ್ಕಂಥದ್ದು? ಸರ್, ಈಗ ಮುಂಗಾರು ಮಳೆ ಕೈ ಕೊಡ್ತು. ಡ್ಯಾಮ್ನಲ್ಲಿ ನೀರಿದ್ರು ಕೂಡ 89 ಅಡಿ 91 ಅಡಿ ನೀರಿದ್ರು ಕೂಡ ನೀರನ್ನ ಬಿಡ್ತಾ ಇಲ್ಲ. ನೀರ ಬಿಡಂತೆ ರೈತರುಗಳಿಗೆ ನಾಳೆ ಬಿಡ್ತೀವಿ ಅಂತ ಹೇಳ್ಕೊಂಡು ಬಂದ್ರು. ಮತ್ತೆ ಈ ಸರ್ಕಾರ ನಡೆಸ್ಕೊಂತ ಅವೈಜ್ಞಾನಿಕ ನೀತಿಗಳು. ಇವತ್ತು ಮುಖ್ಯಮಂತ್ರಿಗಳು ಹಿಂದಿನ ನೀರಾವರಿ ಸಚಿವರಾಗಿದ್ರು. ಆಗ ಇವರು ನೀರು ಬಿಡೋಣ ಅವ್ಯವಸ್ಥಿತವಾಗಿ ಬಿಟ್ರು. ಅದು ಆಗ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದಿದ್ರೆ ಇವತ್ತಿನವರೆಗೂ ಕೂಡ ನೀರ್ನ ಬ್ಯಾಲೆನ್ಸ್ ಮಾಡ್ಬೋದಾಯ್ತು. ಬರೀ ಕುಡಿಯೋ ನೀರಿಗೆ ನಮ್ಗೆ ಬೆಂಗಳೂರು ಬೇಕು, ಮೈಸೂರು ಬೇಕು ಅಂತ ಮಾಡಿಕೊಂಡು ಕೂತಾರೆ. ರೈತೆಲ್ಲ ಒಣಗಿ ಇವತ್ತೆಲ್ಲ ಸರ್ ಇನ್ನೇನಿಲ್ಲ ಸರ್, ಆತ್ಮಹತ್ಯೆ ದಾರಿಗೆ ಬಂದಿದ್ದೀವಿ. ಇಲ್ಲ ಅಂದ್ರೆ ಸರ್ ಇದು ತಕ್ಷಣದಲ್ಲೇ ಇಲ್ಲ ನೀರ್ ಬಿಡಿ, ಇಲ್ಲ ಅಂದ್ರೆ ಒಂದು ಎಕರೆಗೆ 2 ಲಕ್ಷ ರೂಪಾಯಿನ ನಮ್ಗೆ ಪರಿಹಾರ ಹಣ ಅಂತ ಘೋಷಿಸಿರೋದು. ಇದು ರೈತರು ಹೇಳಿಕೆ. ಇನ್ನೊಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ನಿಮ್ಗೆ ಸರ್ ಪರಿಹಾರ ರೈತರು ಆತ್ಮಹತ್ಯೆ ದಾರಿ ಅಂತ ಹೇಳ್ತಾ ಇದ್ದಾರೆ, ಏನಕ್ಕೆ ಈ ತರ? ಸರ್, ಈಗ ರೈತ ಸರ್ಕಾರ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಎಲ್ಲಾ ಪಕ್ಷಗಳ ಸರ್ಕಾರಗಳು ಕೂಡ ರೈತರನ್ನ ಕಡೆಗಣಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸೊ ಒಂದು ವೇಳೆ ರೈತರ ಹಿತರಕ್ಷಣೆಗೆ ಹಾಗೆ ನಾವು ಊಟ ಮಾಡ್ತಕ್ಕಂಥ ಒಂದು ಧಾನ್ಯಗಳನ್ನು ಕೂಡ ನಾವೇನಂತಂದ್ರೆ ಬೇರೆ ಕಡೆ ನಾವು ಖರೀದಿ ಮಾಡ್ಬೇಕಂತ ಸಂದರ್ಭ ಒದಗಿ ಬರ್ತದೆ. ಈಗ ಕುಡಿತಕ್ಕಂಥ ನೀರಿಗೆ ಆದ್ಯತೆ ಕೊಡಬೇಕು, ನಿಜ, ಅದು ನಾವು ಕೂಡ ಹೋಗ್ತೀವಿ. ಆದ್ರೆ ಇವರು ನಗರಗಳನ್ನ ಅಭಿವೃದ್ಧಿ ಪಡಿಸುವಂತ ದಿಶೆಯಲ್ಲಿ ಕುಡಿತಕ್ಕಂಥ ನೀರನ್ನ ಎಲ್ಲಾ ಅಣೆಕಟ್ಟೆ ನೀರನ್ನ ನೀವು ನಗರಗಳಿಗೆ ಉಪಯೋಗಿಸ್ಕೊಳ್ಳೋದೇ ಆದ್ರೆ ಇದು ಬೆಳೆ ಬೆಳೀಲಿಕ್ಕೆ ಯಾವ ಮಾರ್ಗಗಳು? ಈಗಾಗಲೇ ರಸಗೊಬ್ಬರ ಏರಿಕೆ ಆಗಿರ್ಬೋದು, ಮತ್ತೆ ಕೂಲಿ ಕಾರ್ಮಿಕರ ಸಮಸ್ಯೆಗಳಾಗಿರ್ಬೋದು, ಈ ನಡುವೆಯೂ ಕೂಡ ನಾವು ಬೆಳೆಗಳನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಸಾಕಷ್ಟು ವೆಚ್ಚಗಳನ್ನು ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ರೈತರ ಹಿತರಕ್ಷಣೆಗೆ ಮುಂದಾಗಲಿಲ್ಲ ಅಂತಂದ್ರೆ ನೀವು ಮತ್ತೊಮ್ಮೆ ಮಂಡ್ಯ ಜಿಲ್ಲೆಯ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತೆ. ಆದ್ದರಿಂದ ರೈತರನ್ನ ಆತ್ಮಹತ್ಯೆಗೆ ಈಡು ಮಾಡಿ ತಾವು ಸರ್ಕಾರವನ್ನ ನಡೆಸ್ತೀರಿ ಅಂತಂದ್ರೆ ನಿಜಕ್ಕೂ ಕೂಡ ರೈತರ ಬೆನ್ನೆಲುಬನ್ನ ಮುರಿದಾಗ ಆಗ್ತದೆ. ಆದ್ದರಿಂದ ಮತ್ತೊಮ್ಮೆ ತಾವೇನಾದ್ರೂ ಕೂಡ ಸರ್ಕಾರಗಳು ನಾವು ರೈತರ ಪರವಾಗಿದ್ದೀವಿ, ರೈತರ ಹಿತರಕ್ಷಣೆಗೆ ಬದ್ಧವಾಗಿದ್ದೀವಿ, ರೈತರ ಸರ್ಕಾರ ಅನ್ನುವಂಥ ಹೇಳಿಕೆಗಳನ್ನ ತಾವು ನಿಲ್ಲಿಸಬೇಕು. ತಾವು ಕೇವಲ ಹೇಳಿಕೆಗಳ ಮೂಲಕವಾಗಿ ಇರಬಾರ್ದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಈ ಬೆಳೆದಿರತಕ್ಕಂಥ ಬೆಳೆಗಳನ್ನ ನಾವು
ಹಾಳಾಗ್ತಾ ಇರ್ತಕ್ಕಂಥ ಬೆಳೆಗಳನ್ನ ಒಂದು ವೇಳೆ ಸರ್ಕಾರ ಇದಕ್ಕೆ ಪರಿಹಾರವನ್ನ ಕೊಡದೇ ಇದ್ರೆ ನಾವು ಅಥವಾ ಈ ಕೂಡಲೇ ನೀರನ್ನು ಹರಿಸಬೇಕು, ಇಲ್ಲದೇ ಇದ್ರೆ ಸೂಕ್ತವಾದಂಥ ಪರಿಹಾರವನ್ನ ನಾವು ಕೊಡಬೇಕು, ರೈತರ ರಕ್ಷಣೆಗೆ ಬದ್ಧರಾಗಬೇಕು ಅಂತ ನಾವು ಈ ಮೂಲಕವಾಗಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಇದಿಷ್ಟು ರೈತರ ಹೇಳಿಕೆ. ಒಂದ್ ಕಡೆ ನೀರು ಕೊಡಿ, ಇಲ್ಲಾಂದ್ರೆ ನಮ್ಗೆ ಪರಿಹಾರ ಕೊಡಿ.